ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಈ ಒಂದು ವಿಡಿಯೋ ಒಳಗೆ ಏನ್ ಡಿಸ್ಕಸ್ ಮಾಡೋಣ ಅಂದ್ರ ನಿಮಗೆ ಕೆಲವೊಂದಿಷ್ಟು ಡೌಟ್ಸ್ ಇರ್ತಾವ. ಏನ್ ಡೌಟ್ ಅಂದ್ರ ಡೂ ಅಂದ್ರೆ ಏನು? ಓಕೆ, ಈ ಡೂ ಅಂತಕ್ಕಂಥದ್ದು ಬಹಳಷ್ಟು ಸಲ ಬಳಸಿರ್ತೀರಿ, ಡಿಡ್ ಅಂತಕ್ಕಂಥದ್ದು ಬಹಳಷ್ಟು ಸಲ ಬಳಸಿರ್ತೀರಿ, ಅಥವಾ ಡಸ್ ಅಂತಕ್ಕಂಥದ್ದು ಕೂಡ ಏನ್ ಮಾಡಿರ್ತೀರಿ ನೀವು ಅಲ್ಲೇ ಇಲ್ಲೇ ಬಳಸಿರ್ತೀರಿ. ಇವುಗಳನ್ನೆಲ್ಲ ನೋಡಿರ್ತೀರಿ. ಇವುಗಳು ಏನು ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋ ಒಳಗೆ ಏನ್ ಮಾಡೋಣ, ನಾವು ಡಿಸ್ಕಸ್ ಮಾಡೋಣ. ಓಕೆ, ಈ ವಿಡಿಯೋಸ್ಗಳು ಏನಾಗ್ತಾವ ಅಂದ್ರೆ ಹಂತ ಹಂತವಾಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಬರ್ತಿರ್ತಾವ. ಪ್ರತಿಯೊಂದು ವಿಡಿಯೋನ ಲಕ್ಷ ಕೊಟ್ಟು ಏನ್ ಮಾಡ್ಬೇಕು, ನೀವು ನೋಡ್ಬೇಕು. ಓಕೆ, ಎಸ್. ಹಂಗಿದ್ರೆ ಏನ್ ಮಾಡೋಣ ಅಂದ್ರೆ ಈ ಒಂದು ಸೆಂಟೆನ್ಸ್ ಒಳಗೆ ಏನ್ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋ ಒಳಗಂದ್ರ ಇವು ಏನ ಅಂತಕ್ಕಂಥದ್ದು ಮೊದಲಿಗೆ ಏನ್ ಮಾಡೋಣ, ಡಿಸ್ಕಸ್ ಮಾಡೋಣ. ಓಕೆ, ದ ವರ್ಡ್ಸ್ do, does and did are forms of the verb do. Okay, what is forms? ಒಂದು do ಅಂತಕ್ಕಂಥದ್ದು ಒಂದು V1 ಆಗ್ತದ. ವಿದ್ಯಾರ್ಥಿಗಳೇ, V1 ಅಂದ್ರೆ ಏನು ಅಂತಕ್ಕಂಥದ್ದನ್ನ ನಾವು ಆಲ್ರೆಡಿ ವಿಡಿಯೋ ಒಳಗೆ ಡಿಸ್ಕಸ್ ಮಾಡಿದ್ವಿ. ಟೆನ್ಸ್ ಇಂಟ್ರೊಡಕ್ಷನ್ ವಿಡಿಯೋ ಒಳಗ ಎಂಟೈರ್ ಡಿಸ್ಕಷನ್ ಐತಿ, ಹೋಗಿ ವಿಡಿಯೋನ ನೋಡಿ ಬರ್ರಿ. ಎಸ್, ಈ ಡೂ ಅಂತಕ್ಕಂಥದ್ದು V2 ಆದಾಗ ಏನ್ ಆಕೈತಂದ್ರ ಡಿಡ್ ಆಕೈತಿ. ಇದು V3 ಆದಾಗ ಏನ್ ಆಕೈತಂದ್ರ ಡನ್ ಆಕೈತಿ. V4 ಆದಾಗ ಏನ್ ಆಕೈತಂದ್ರ ಡೂಯಿಂಗ್ ಆಕೈತಿ. V5 ಆದಾಗ ಏನಾಕೈತ್ರಿ, ಡಸ್ ಆಕೈತಿ. ಓಕೆ, ನಮಗೆ ಯಾವ್ಯಾವ ಬೇಕೀಗ? ಒಂದು ಡೂ ಬೇಕು, ಒಂದು ಡಿಡ್ ಬೇಕು, ಒಂದು ಡಸ್ ಬೇಕು. ಓಕೆ, ಇವುಗಳನ್ನ ಏನ್ ಮಾಡೋಣ ಈಗ ನಾವು ಈ ಒಂದು ವಿಡಿಯೋ ಒಳಗ ಡಿಸ್ಕಸ್ ಮಾಡೋಣ. ಓಕೆ, ದೇ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಆರ್ ಯೂಸ್ಡ್ ಇನ್ 3 ಮೇನ್ ವೇಸ್. ಒಂದು ವೇ ಒಳಗೆ ಏನ್ ಮಾಡ್ತೀವಿ ನಾವು ಯೂಸ್ ಮಾಡ್ತೀವಿ. ಯಾವ ಯೂಸು? ಡೂ ಅಂತಕ್ಕಂಥ ಒಂದು ವೇ, ಡಿಡ್, ಆಮೇಲೆ ಡಸ್. ಅವು ಮೂರು ಇರ್ತಕ್ಕಂತಹ ಒಂದು ಕ್ರೇಜ ಬೇರೆ ಐತಿ. ಓಕೆ, ಎಸ್. ಈ ಒಂದು ವಿಡಿಯೋ ಒಳಗೆ ಏನ್ ಡಿಸ್ಕಸ್ ಮಾಡೋಣ, ಇವು ಯಾವ ರೀತಿ ಬರ್ತಾವ, ಏನ್ ಬರ್ತಾವ ಅಂತಕ್ಕಂಥದ್ದು ಮಾಡೋಣ. ಇನ್ನು ಮಟ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋ ಲೈಕ್ ಮಾಡ್ರಿ. ಅಲ್ಲೇ ಹೈಪ್ ಅಂತಕ್ಕಂಥ ಒಂದು ಇದು ಬರ್ತೈತಿ, ಹೈಪ್ ಕೊಡ್ರಿ. ಯಾಕಂದ್ರೆ ಬಹಳಷ್ಟು ಜನರಿಗೆ ಏನಾಗ್ಲಿ ವಿಡಿಯೋ ಸಜೆಸ್ಟ್ ಆಗಲಿ. ಎಸ್, ಓಕೆ. ಹಂಗಿದ್ರೆ ಏನ್ ಮಾಡೋಣ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಇಲ್ಲಿ ಸ್ವಲ್ಪ ಲಕ್ಷ ಕೊಟ್ಟು ಓದ್ರಿ. ಏನೈತಿ ಮೊದಲು ಓದ್ಬೇಕು, ನನ್ನ ಜೋಡಿ ನೀವು ಸ್ಟಡಿ ಮಾಡ್ಬೇಕು, ಓದ್ಬೇಕು. ಆಸ್ ಅ ಮೇನ್ ವರ್ಬ್. ಓಕೆ, ಇದು ಡೂ, ಡಸ್, ಡಿಡ್ ಅಂತಕ್ಕಂಥವು ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತಾವ. ಡೂ ಅಂದ್ರೆ ಏನ್ರಿ? ಡೂ ಅಂದ್ರೆ ಮಾಡು ಅನ್ನ. ಡೂ ಅಂದ್ರೆ ಏನು? ಮಾಡು, ಒಂದು ಕೆಲಸ ಮಾಡು. ಓಕೆ, ಹಂಗಿದ್ದಾಗ ಆಕ್ಷನ್ ವರ್ಬ್ಸ್ ಅಂತೂ ಕೆಲಸ ಮಾಡ್ತಾವ. ಹಿಯರ್ ಡೂ, ಡಸ್, ಡಿಡ್ ಮೀನ್ ಟು ಪರ್ಫಾರ್ಮ್ ಆನ್ ಆಕ್ಷನ್. ಎಕ್ಸಾಂಪಲ್ಸ್. ಓಕೆ, ಒಂದು ಎಕ್ಸಾಂಪಲ್ ಅದ ನೋಡ್ರಿ. ಐ ಡೂ ಮೈ ಹೋಮ್ ವರ್ಕ್ ಎವ್ರಿ ಡೇ. ಶಿ ಡಸ್ ಹರ್ ಹೋಮ್ ವರ್ಕ್ ಸಿನ್ಸಿಯರ್ಲಿ. ದೇ ಡಿಡ್ ದೇರ್ ಪ್ರೊಜೆಕ್ಟ್ ಎಸ್ಟರ್ಡೇ. ನೋಡ್ರಿ, ಇಲ್ಲಿ ಇರ್ತಕ್ಕಂತಹ ಏನದವ ಇವುಗಳನ್ನ ಯೂಸ್ ಮಾಡ್ಯಾರ. ಇದನ್ನ ನಾನು ನಿಮಗೆ ಡೈರೆಕ್ಟ್ ಎಕ್ಸಾಂಪಲ್ ಹೇಳಿಬಿಟ್ನಿ ಅಂದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಇದನ್ನ ಹೆಂಗ್ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡ್ಬೇಕಂತಕ್ಕಂಥದ್ದು ನಿಮಗೆ ಅರ್ಥ ಆಗೋದಿಲ್ಲ. ಹಂಗಿದ್ದಾಗ ಏನ್ ಮಾಡೋಣ ಅಂದ್ರೆ ಬಹಳಷ್ಟು ಚೆನ್ನಾಗಿ ಏನ್ ಮಾಡೋಣ, ಬರದ ಕಾಸ್ ನೋಡೋಣ. ಬರದ್ ನೋಡ್ರೆ ಅದಿರೋ ಮಜಾನೇ ಬೇರೆ, ಹೌದಾ? ಈಗ ನಾನು ನಿಮಗೊಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಪೂರಾ ಬೋರ್ಡ್, ಎಂಟೈರ್ ಬೋರ್ಡ್ ನೋಟ್ಸ್ ಮಾಡಿ ಹೇಳ್ತಾನೆ. ನಿಮ್ಮ ಕಡೆ ಇದು ಸ್ಕ್ರೀನ್ಶಾಟ್ ಎಲ್ಲರ ಕಡೆ ಇರಬೇಕು. ಓಕೆ, ಈ ವಿಡಿಯೋನ 1-4 ಸಲ ನೋಡ್ತಾ ಇರ್ಬೇಕು ನೀವು. ಬರೀ ಹಂಗಾರೆ ನಿಮ್ನ ಏನ್ ಮಾಡ್ತೀನೋ ಒಂದು ಸ್ಟಡಿ ಟೂರ್ ಟೈಪ್ ಕರ್ಕೊಂಡು ಹೋಗ್ತೀನಿ. ಈಗ ನೋಡ್ರಿ, ಇಲ್ಲಿ ಡೂ ಅಂತಕ್ಕಂಥದ್ದು ಏನಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಬರ್ತಕ್ಕಂಥದ್ದು. ಡೂ ಎಲ್ಲಿ ಬರ್ತದ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಬರ್ತದೆ. ಇದನ್ನ ನೆನಪಿರ್ಲಿ. ಡಸ್ ಅಂತಕ್ಕಂಥದ್ದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ ಬರ್ತೈತಿ. ಓಕೆ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ ಬರ್ತೈತಿ. ನಾ ಶಾರ್ಟ್ ಕಟ್ ಬರೀತಿರ್ತಾನು, ಯಾರಿಗೆ ತಿಳಿಯಂಗಿಲ್ಲ ಅವ್ರು ಪೂರಾ ಬರ್ಕೋರಿ. ಎಸ್, ಓಕೆ. ಇಲ್ಲಿ ಡಿಡ್ ಅಂತಕ್ಕಂಥದ್ದು ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗ ಬರ್ತದೆ. ಡಿಡ್ ಅಂತಕ್ಕಂಥದ್ದು ಎಲ್ಲಿ ಬರ್ತದ? ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗ ಬರ್ತದೆ. ಇಷ್ಟಂತಿ ಒಂದು ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಇದು ನಿಮಗೆ ಕ್ಲಿಯರ್ ಆಯ್ತು ಅಂತ ನನಗೂ ಅನ್ಕೋತೀನಿ. ಈಗ ಏನ್ ಯೂಸ್ ಮಾಡೋಣ ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅದು ನಮ್ಮ ರೂಲ್ಸ್ ಏನೈತಿ, ಸಬ್ಜೆಕ್ಟ್ ಅಂತಕ್ಕಂಥದ್ದು ಇರ್ತೈತಿ, V1 ಇರ್ತೈತಿ, ಆಬ್ಜೆಕ್ಟ್ ಇರ್ತೈತಿ, ಹೌದಾ? ಇವು ಮೂರು ಎಲ್ಲಿ ಬರ್ತಾವ ಅಲ್ಲಿ ಏನ್ ಯೂಸ್ ಮಾಡ್ರಿ ಅಂದ್ರ ಡೂ ಎಲ್ಲಿ ಬರ್ತೈತಿ, ಡಸ್ ಎಲ್ಲಿ ಬರ್ತೈತಿ, ಡಿಡ್ ಎಲ್ಲಿ ಬರ್ತೈತಿ. ನಾ ಬಹಳಷ್ಟು ಸಲ ಹೇಳಿ, ಇವು ಮೂರು ಬಂದಾಗ ಏನ್ ಯೂಸ್ ಮಾಡ್ರಿ, V1 ಯೂಸ್ ಮಾಡ್ರಿ. ಇದನ್ನ ಬಿಟ್ಟು ಬೇರೆ ಏನು ಯೂಸ್ ಮಾಡಬ್ಯಾಡ್ರಿ. ಡೂ, ಡಸ್, ಡಿಡ್ ಬಂದಾಗ ಏನ್ ಯೂಸ್ ಮಾಡ್ಬೇಕಂದ್ರ V1 ಯೂಸ್ ಮಾಡಬೇಕು, ಅದನ್ನ ಬಿಟ್ಟು ಬೇರೆ ಯೂಸ್ ಮಾಡೋಂಗಿಲ್ಲ. ಎಸ್, ಇದು ಒಂದು ರೂಲ್ಸ್. ಇದು ಓಕೆ, ಹಂಗಿತ್ತಂದ್ರೆ V1 ಯೂಸ್ ಮಾಡ್ಬೇಕಾ? ಈಗ ನಮಗೆ ಒಂದು ರೂಲ್ಸ್ ಸಿಕ್ತು. ಈಗ ಒಂದು ನಾವು ಹೆಂಗ್ ವಿಚಾರ ಮಾಡ್ತೇವೆ ಅಂದ್ರೆ ಇದನ್ನ ಎಲ್ಲಿ ಬಳಸ್ತೀವಿ ಅಂದ್ರೆ ನಾವು ಈಗ ಐ ಆಮ್ ಗೋಯಿಂಗ್ ಅಂತ ಇರ್ತೈತಿ. ಏನೈತ್ರಿ? ಐ ಆಮ್ ಗೋಯಿಂಗ್ ಅಂತಕ್ಕಂಥದ್ದು ಐತಿ. ನಾವೇನ್ ಮಾಡ್ತೇವೆ, ಇದನ್ನ ನೆಗೆಟಿವ್ ಮಾಡಪ್ಪ ಅಂತ ಹೇಳಿದಾಗ ನೀವು ಏನ್ ಬರೀತೀರಿ? ಐ ಆಮ್ ನಾಟ್ ಗೋಯಿಂಗ್ ಅಂತ ಬರೀತೀರಿ. ಹೆಂಗ್ ನೆಗೆಟಿವ್ ಮಾಡ್ತೀರಿ? ಐ ಆಮ್ ನಾಟ್ ಗೋಯಿಂಗ್ ಅಂತ ನೆಗೆಟಿವ್ ಮಾಡ್ತೀರಿ, ಹೌದಾ? ಬಟ್ ಐ ಗೋ ಅಂತಕ್ಕಂಥದ್ದು ಕೊಟ್ಟಿನಿ ಅಂದ್ರ ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಐ ನಾಟ್ ಗೋ ಅನ್ನಕ್ ಬರ್ತೈತಿ? ಬರುದಿಲ್ಲ.
ಐ ನಾಟ್ ಗೋ ಅನ್ನಕ್ಕೆ ಏನ್ ಮಾಡಂಗಿಲ್ಲ, ಬರುದಿಲ್ಲ. ಐ ನಾಟ್ ಗೋ ಅನ್ನೋದು ಪ್ರಾಪರ್ ಅಲ್ಲ. ಆ ನಾಟ್ ಬದಲಿ ಏನ್ ಬಳಸ್ತೇವೆ ಅನ್ನೋದನ್ನ ಡೂ ಬಳಸ್ತೇವೋ ಡಸ್ ಬಳಸ್ತೇವೋ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ ಆಗ್ತದ. ಓಕೆ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಾಕತ್ತೆ ಅಂತ ಅನ್ಕೋತೀನಿ. ಈ ಡೂ ಮತ್ತು ಡಸ್ ಗಳನ್ನ ಎದಕ್ಕೆ ಬಳಸ್ತೀವಿ ಅಂದ್ರ, ಒಂದು ಅಲ್ಲಿರ್ತಕ್ಕಂತಹ ಡು ನಾಟ್ ಆಗಿರಬಹುದು, ಡಸ್ ನಾಟ್ ಆಗಿರಬಹುದು, ಡಿಡ್ ನಾಟ್ ಆಗಿರಬಹುದು, ಕೆಲವೊಂದಿಷ್ಟು ಸಲ ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ, ಕೆಲವೊಂದಿಷ್ಟು ಸಲ ಏನಾಗಿ ಯೂಸ್ ಮಾಡ್ತೀವಿ, ಮೇನ್ ವರ್ಬ್ ಆಗಿ ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಕೆಲವೊಂದಿಷ್ಟು ಸಲ ಮೇನ್ ವರ್ಬ್ ಆಗ್ತದೆ. ಅದು ಯಾವ ರೀತಿ ಮೇನ್ ವರ್ಬ್ ಆಕೈತಿ ಏನಾಕೈತಿ ಅಂತಕ್ಕಂಥದ್ದನ್ನ ನೋಡೋಣ. ಓಕೆ, ನೋಡ್ರಿ ಈಗ ಡೂ ಮತ್ತು ಡಸ್ ಅನ್ನ ಬಳಸುವ ರೀತಿ ಯಾವುದು ಅನ್ನೋದನ್ನ ಈ ಒಂದು ವಿಡಿಯೋ ಒಳಗೆ ಏನ್ ಮಾಡ್ತೇನೆ ನಾನು ನಿಮಗ ಹೇಳ್ತೇನೆ. ಡೂ ಮತ್ತು ಡಸ್ ಅನ್ನ ಯಾವ ರೀತಿ ಬಳಸಬೇಕು. ಓಕೆ, ಎಸ್. ಈಗ ಒಂದು ನೆಗೆಟಿವ್ ಸೆಂಟೆನ್ಸ್ ಮಾಡಾಕತ್ತೀರ ಅಂತ ತಿಳ್ಕೊ. ಓಕೆ, ಈಗ ಒಂದು ಐ ಡೂ ಅಂತಕ್ಕಂಥದ್ದು, ಈಗ ಒಂದು ಪಾಸಿಟಿವ್ ಸೆಂಟೆನ್ಸ್ ತಗೋರಿ. ಒಂದು ಪಾಸಿಟಿವ್ ಸೆಂಟೆನ್ಸ್ ಅಂದ್ರ ನಮ್ಮ ಸಬ್ಜೆಕ್ಟ್ ಯಾವ್ದಾವ, ಐ ಐತಿ, ವಿ ಐತಿ, ಯು ಐತಿ, ಹಿ ಐತಿ, ಶಿ ಐತಿ, ಇಟ್. ಓಕೆ, ಇದು ನಮ್ಮ ಕಾನ್ಸೆಪ್ಟ್. ಓಕೆ, ಇದು ನಮ್ಮ ಕಾನ್ಸೆಪ್ಟ್ ಆದಾಗ ಏನಾಕೈತೆ ಅಂದ್ರ, ಐ ಡೂ ಮೈ ವರ್ಕ್, ಐ ಡೂ ಮೈ ವರ್ಕ್, ಐ ಡೂ ಹೋಮ್ ವರ್ಕ್ ಅಂತ, ಐ ಡೂ ಹೋಮ್ ವರ್ಕ್ ಅಂತ ತಗೊಳ್ರಿ. ಯಾಕಂದ್ರ ಅವು ಪೊಸೆಸಿವ್ ಪ್ರೊನೌನ್ಸ್ಗಳು ಬೇಡ. ಐ ಡೂ ಹೋಮ್ ವರ್ಕ್ ಅಂತ ತಗೊಳ್ರಿ, ವಿ ಡೂ ಅಂತ ತಗೊಳ್ರಿ, ಯು ಡೂ ಅಂತ ತಗೊಳ್ರಿ, ಇವೆಲ್ಲ ಸೇಮ್ ಬರ್ತಾವ. ಓಕೆ, ಬಟ್ ಇಲ್ಲಿ ಹಿ ಶಿ ಇಟ್ ಬಂದಾಗ ಏನಾಕತ್ತೆ ಅಂದ್ರ, ನಾನು ನಿಮ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೇಳೋ ಮುಂದೆ 100 ಸಲ ಹೇಳೇನು, ಎಸ್ ಅಥವಾ ಇ ಎಸ್ ಬಳಸಿದಾಗ ಮಾತ್ರ ಹಿ ಶಿ ಇಟ್ ಅನ್ನ ಬಳಸಬಹುದು. ಈ ರೈಟ್ಸ್ ಅ ಲೆಟರ್, ಈ ಗೋಸ್ ಟು ಸ್ಕೂಲ್, ಈ ತರನಾಗಿರ್ತಕ್ಕಂಥ ಬಳಸೋ ಮುಂದೆ ಮತ್ತೆ ಇಲ್ಲಿ ಡೂ ಬದಲಿ ನಾವ್ ಏನ್ ಬಳಸ್ಬೇಕಾಗತ್ತಂದ್ರ, ಡಸ್, ಹಿ ಡಸ್ ಹೋಮ್ ವರ್ಕ್, ಇಟ್ ಡಸ್ ಹೋಮ್ ವರ್ಕ್. ದೇ ಅಂತಕ್ಕಂಥದ್ದು ಪ್ಲೂರಲ್ ಬಂದಾಗ ಏನ್ ಬಳಸ್ಬೇಕು, ಡೂ ಬಳಸ್ಬೇಕು. ಓಕೆ, ಈಗ ಎಲ್ಲೆಲ್ಲಿ ಬಳಸ್ಬೇಕಂದಂಗಾಯ್ತು, ಈ ಡಸ್ ಅಂತಕ್ಕಂಥದ್ದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹಿ ಶಿ ಇಟ್ ಬಂದಾಗ ಏನ್ ಮಾಡ್ತೀವಿ ನಾವು, ಬಳಸ್ತೀವಿ. ರೂಲ್ಸ್ ಡನ್, ಹೇಳಾಕತೈತಿ. ಎಸ್, ಇದನ್ನ ಬಿಟ್ಟು ಕಾಸು ಯಾವ ಬರ್ತಾವ, ಡೂ ಅಂತಕ್ಕಂಥದ್ದು ಎಲ್ಲಿ ಬಳಸ್ತೇವೆ ಅಂದ್ರ, ಐ ವಿ ಯು ದೇ ಅಂತಕ್ಕಂಥದ್ರಲ್ಲಿ ಏನ್ ಬಳಸ್ತೇವೆ ನಾವು, ಡೂ ಅಂತಕ್ಕಂಥದ್ದು ಬಳಸ್ತೇವ್ರಿ. ಇದು ನೋಡ್ರಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗತ್ತಿದೆ ಅಂತ ಅನ್ಕೊಳ್ತೀನಿ. ಇದು ಅಂಡರ್ಸ್ಟ್ಯಾಂಡ್ ಆಗಿತ್ತಂದ್ರೆ ಏನ್ ಮಾಡ್ರಿ, ಒಂದು ಲೈಕ್ ಅನ್ನ ಕೊಡ್ರಿ. ಎಸ್, ಇದು ಯಾವ ರೀತಿ ಆಗಿರ್ತಕ್ಕಂಥ ಸೆಂಟೆನ್ಸ್ ಐತಿ ನೋಡ್ರಿ. ಎಸ್, ಡೂ ಮತ್ತು ಡಸ್ ಅನ್ನ ಯಾವ ರೀತಿಯಾಗಿ ನೀವು ಬಳಸ್ತೀರಿ ಇಲ್ಲಿ. ಎಸ್, ಅದೇ ರೀತಿಯಾಗಿ ಡಿಡ್ ಅಂತಕ್ಕಂಥದನ್ನ ಎಲ್ಲಿ ಬಳಸ್ತೀರಂದ್ರ, ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಏನಾಕೈತಂದ್ರ ಐ ವೆಂಟ್ ಅಂತ ಬಳಸ್ತೀರಿ. ಐ ವೆಂಟ್ ಅಂತ ಬಳಸ್ತೀರಿ. ಈ ವೆಂಟ್ ಬಳಸಿದಾಗ ಇದನ್ನ ನೆಗೆಟಿವ್ ಯಾವ ರೀತಿ ಮಾಡ್ತೀರಿ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ತೀರಿ. ಈ ಡಿಡ್ ಹೆಂಗಂದ್ರೆ, ಇಲ್ಲಿ ಐ ಡೂ ಮೈ ಹೋಮ್ವರ್ಕ್ ಐತ್ಲ, ಅದು ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ವಿ ಟು ಬಳಸ್ಬೇಕನ್ನಂದ್ರೆ ಡೂ ಇದ್ದಿದ್ದು ವಿ ಟು ಏನಾಕೈತಿ, ಡಿಡ್ ಆಕೈತಿ. ಐ ಡಿಡ್ ಹೋಮ್ ವರ್ಕ್ ಅಂತ, ಐ ಡಿಡ್ ಹೋಮ್ ವರ್ಕ್. ಇಲ್ಲಿ ಯಾವುದೇ ಡೂ ಡಸ್ ಗತಿ ಇದ್ರಾಗ ಡಿಡ್ ಅಂತಕ್ಕಂಥದ್ದು ಒಂದ ಬರ್ತದ. ಐ ಬಂದಾಗೂ ಡಿಡ್ ಬರ್ತದ, ವಿ ಬಂದಾಗೂ ಡಿಡ್ ಬರ್ತದ, ಯು ಬಂದಾಗೂ ಡಿಡ್ ಬರ್ತದ, ಹಿ ಶಿ ಇಟ್ ಬಂದಾಗೂ ಕೂಡ ಏನ್ ಬಳಸ್ತೀವಿ ನಾವು, ಡಿಡ್ ಬಳಸ್ತೀವಿ. ಡಿಡ್ ಬಿಟ್ಟು ಬೇರೆ ಏನು ಬಳಸೋದಿಲ್ಲ. ದಿಸ್ ಈಸ್ ಡೂ ಡಸ್ ಡಿಡ್ ಅಂತಕ್ಕಂಥವು ನೋಡ್ರಿ ಬಹಳಷ್ಟು ಈಸಿ ಆಗಿರ್ತಕ್ಕಂಥವು, ಬಹಳ ಅಂದ್ರೆ ಬಹಳ ಈಸಿ ಆಗಿರ್ತಕ್ಕಂಥವು. ನೋಡ್ರಿ ಯಾವ ರೀತಿ ಸ್ಟಡಿ ಮಾಡ್ಬೇಕಂತ. ಓಕೆ, ನಿಮ್ಮ ಕೈಯಾಗಿರ್ತೈತಿ ಯಾವ ರೀತಿ ಸ್ಟಡಿ ಮಾಡೋದು ಇರ್ತೈತಿಲ್ಲ, ಅದು ನಿಮ್ಮ ಕೈಯಾಗಿರ್ತೈತಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕ, ನೀವು ಬಹಳ ಚಂದ ಸ್ಟಡಿ ಮಾಡಬೇಕು. ಓಕೆ, ಇದನ್ನ ಸ್ಕ್ರೀನ್ಶಾಟ್ ತಗೊಳ್ರಿ. ಓಕೆ, ಎಸ್, ಅಂಡರ್ಸ್ಟ್ಯಾಂಡ್. ಓಕೆ, ಈಗ ಏನ್ ಮಾಡೋಣ ಅಂದ್ರೆ ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೇನೆ ನಿಮಗೆ. ಈಗ ಐ ಡೂ, ವಿ ಡೂ, ಯು ಡೂ ಅಂತಕ್ಕಂಥವು ಬಳಸಿದ್ರಿ. ಈಗ ಇನ್ನೊಂದು ಸೆಂಟೆನ್ಸ್ ಏನ್ ಬರ್ತೈತೆ ಅಂದ್ರ, 1 ನಿಮಿಷ ಇಲ್ಲಿ ನೋಡ್ರಿ. ಇದು ಒಂದು ಸ್ಟೇಟ್ಮೆಂಟ್ ಐತಿ. ಏನ್ ಸ್ಟೇಟ್ಮೆಂಟ್ ಅಂದ್ರ, ಟು ಮೇಕ್ ನೆಗೆಟಿವ್ ಸೆಂಟೆನ್ಸಸ್ ಮಾಡ್ಬೇಕಾದ್ರೆ ನಾವೇನ್ ಬಳಸ್ತೇವ, ಡೂ ಡಸ್ ಡಿಡ್ ಅನ್ನ ಬಳಸ್ತೇವೆ ಅನ್ನೋದು ಇಲ್ಲೊಂದು ರೂಲ್ ಐತಿ. ಐ ಡು ನಾಟ್ ಲೈಕ್ ಕಾಫಿ. ಓಕೆ, ಐ ಜೊತೆಗೆ ಯಾವುದೇ ಹೆಲ್ಪಿಂಗ್ ವರ್ಬ್ ಬರಂಗಿಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ ಐ ಡು ನಾಟ್ ಲೈಕ್ ಕಾಫಿ. ಓಕೆ, ನಾನು ನಿಮ್ಗೆ ಹೇಳೇನು, ಡೂ ಯಾವಾಗ ಬರ್ತೈತಿ, ಇಲ್ಲಿ V1 ಬರ್ತೈತಿ, ಬೇರೆ ಬರಂಗಿಲ್ಲ. ಇಲ್ಲಿ ನೋಡಿರ್ಬೇಕಾರೆ ಶಿ ಡಸ್ ನಾಟ್ ಅಥವಾ ಡಸಂಟ್ ಈಟ್ ಜಂಕ್ ಫುಡ್. ನೋಡ್ರಿ ಇಲ್ಲಿ ಏನ್ ಬಂತು, ಇಲ್ಲಿ V1 ಬಂತು. ಬಟ್ ಇದನ್ನ ನಾರ್ಮಲ್ ಸೆಂಟೆನ್ಸ್ ಮಾಡಿದಾಗ ನೀವು ಹೆಂಗ್ ಮಾಡ್ತೀರಿ ಗೊತ್ತೈತಿ, ಶಿ ಈಟ್ಸ್ ಜಂಕ್ ಫುಡ್ ಅಂತಕ್ಕಂಥದನ್ನ ಮಾಡ್ತೀವಿ. ಓಕೆ, ಇದನ್ನ ನೆಗೆಟಿವ್ ಮಾಡ್ಬೇಕನ್ನ ಇದು ಎಸ್ ಬದಲಿ ಏನ್ ಬಳಸ್ತೀರ, ಡಸ್.
ಇವುಗಳು ಈ ಕಾನ್ಸೆಪ್ಟ್ಗಳು ನಿಮ್ಗೆ ಅರ್ಥ ಆಗಿರುತ್ತೆ. ಈ ಕಾನ್ಸೆಪ್ಟ್ಗಳ ಅರ್ಥ ಆದ್ರೆ ಮಾತ್ರ, ಕಾನ್ಸೆಪ್ಟ್ ಅರ್ಥ ಆದ್ರೆ ಕಿಂಗ್ಗಳು ನೀವು. ಓಕೆ, ನೆಕ್ಸ್ಟ್ ನೋಡ್ರಿ, ಅದೇ ರೀತಿಯಾಗಿ ನೆಕ್ಸ್ಟ್ ಬರೀಲಿ ಏನ್ ಅರ್ಥ ಆಕೈತೆ ಅಂದ್ರ, ಶಿ ಡಸ್ ನಾಟ್ ಅಂತಕ್ಕಂಥ ಬಳಸಿದಾಗ V1 ಬಳಸಿದ್ರಿ, ಕ್ಲೋಸ್ ಇಟ್. ನೆಕ್ಸ್ಟ್ ದೇ ಡಿಡ್ ನಾಟ್ ಅಥವಾ ಡಿಡಂಟ್ ಕಮ್ ಎಸ್ಟರ್ಡೇ. ನೋಡ್ರಿ ಇಲ್ಲಿ V1 ಬಂತು. ನಾನು ನಿಮ್ಗೆ ಹೇಳೇನಿ ಎಲ್ಲಾ ಕಡೆ V1 ಗ್ರೌಂಡ್ ಹಾಕಿ, ಇಲ್ಲಿ ನೋಡ್ರಿ V1 ಐತಿ. ಎಸ್, ಕಾನ್ಸೆಪ್ಟ್ ಗಳನ್ನ ತಿಳ್ಕೊರಿ. ಓಕೆ, ಯಾವ ರೀತಿ ಅಂದ್ರೆ ಈ ಡಿಡ್ ಅಂತಕ್ಕಂಥದ್ದು ನೋಡ್ರಿ, ಇದನ್ನ ನಾರ್ಮಲ್ ಆಗಿ ಬರ್ದು ಅಂದ್ರೆ ಏನಾಕಿ ಗೊತ್ತೈತಿ, ದೇ ಕೇಮ್ ಎಸ್ಟರ್ಡೇ, ದೇ ಕೇಮ್ ಎಸ್ಟರ್ಡೇ. ಈ V2 ಅನ್ನ ತೆಗಿಬೇಕಂದ್ರೆ ಇಲ್ಲಿ ಡಿಡ್ ಬಳಸಿರಿ. ಡಿಡ್ ಆಲ್ರೆಡಿ ಇರೋದ್ರಿಂದ ನೀವು ಮುಂದೇನು ಬಳಸಬೇಕು, V1 ಬಳಸಬೇಕು, ಬೇರೆ ಬಳಸೋಂಗಿಲ್ಲ. ದಿಸ್ ಈಸ್ ಅ ರೂಲ್. ಓಕೆ, ಡೋಂಟ್ ವರಿ, ನಾ ಇನ್ನ ನಿಮಗೆ ಎಕ್ಸಾಂಪಲ್ಸ್ಗಳನ್ನು ಕರೆಕ್ಟ್ ಆಗಿ ತಗೊಂಡ್ ಹೇಳ್ತೇನೆ, ಒಟ್ಟ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಎಕ್ಸಾಂಪಲ್ಸ್ ಒಂದಾದ್ಮೇಲೆ ಸಾಲ್ವ್ ಮಾಡೋಣ. ಬಟ್ ನೀವೇನ ಅದಕ್ಕೇನ ಕನ್ಸಿಸ್ಟೆನ್ಸಿಯಾಗಿ ಏನ್ ಮಾಡ್ಬೇಕಾ, ಮೂವ್ ಆಗ್ಬೇಕು. ಅಂದಾಗ ಮಾತ್ರ ನಿಮಗೆ ಏನಾಗ್ತೈತಿ, ಈ ಒಂದು ಲೇಯರ್ ಏನಾಗ್ತೈತಿ, ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಓಕೆ, ಈ ವಿಡಿಯೋ ಒಳಗೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋ ಒಳಗೆ ಈ ತರ ರಿಲೇಟೆಡ್ ಕ್ವಶನ್ಸ್ ಗಳನ್ನ ಕ್ಲಿಯರ್ ಮಾಡ್ತೇನೆ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಓಕೆ, ಡನ್. ಎಸ್, ಹಂಗಿದ್ರೆ ಏನ್ ಮಾಡೋಣ್ರಿ, ಈಗ ಏನ್ ಮಾಡೋಣ ಅಂದ್ರ ಇಲ್ಲಿರ್ತಕ್ಕಂತಹ ಕಾನ್ಸೆಪ್ಟ್ ಅನ್ನ ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಂತ ಹೋಗೋಣ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ ಒಂದ್ ಸೆಂಟೆನ್ಸ್ ಬರಿತೀನಿ ನೋಡ್ರಿ. ಐ ಡು ನಾಟ್ ಗೋ ಟು ಸ್ಕೂಲ್. ಓಕೆ, ಇಲ್ಲಿ ನೋಡ್ರಿ, ಐ ಜೊತೆಗೆ ಡು ನಾಟ್ ಬರಿಬೇಕು. ಓಕೆ, ಹಿ ರೈಟ್ಸ್ ಅ ನಾವೆಲ್ ಅಂತಕ್ಕಂಥದ್ದು ಒಂದು ಐತೆ ಅಂತ ತಿಳ್ಕೊರಿ. ಹಿ ರೈಟ್ಸ್ ಅ ನಾವೆಲ್ ಅಂತಕ್ಕಂಥ ಒಂದು ಸೆಂಟೆನ್ಸ್ ಐತೆ ಅಂತ ತಿಳ್ಕೊರಿ. ನಾ ಏನ್ ಕೇಳ್ತೇನು, ಇದರ ನೆಗೆಟಿವ್ ಸೆಂಟೆನ್ಸ್ ನ ಮಾಡ್ರಪ್ಪ ಅಂತ ಹೇಳ್ತೇನೆ. ಇದರ ನೆಗೆಟಿವ್ ಸೆಂಟೆನ್ಸ್ ಮಾಡಂದಾಗ ನೀವೇನ್ ಮಾಡ್ಬೇಕು, ಸರ್ ಇಲ್ಲಿ ರೈಟ್ಸ್ ಇರೋ ಕಾರಣಕ್ಕ ನಾವೇನ್ ಬಳಸ್ತೀವಿ ಅಂದ್ರ ಹಿ ಡಸ್. ಯಾಕಂದ್ರೆ ಇಲ್ಲಿ ಹಿ ಇರೋದ್ರಿಂದ ಡಸ್ ನಾಟ್ ಅಂತಕ್ಕಂಥದ್ದು ಬರ್ತದ. ಆಮೇಲೆ V1 ಬಳಸ್ಬೇಕು, ಯಾಕಂದ್ರೆ ಆಲ್ರೆಡಿ ಎಸ್ ಬಳಸಿರ್ತೀವಿ. ಹಿ ಡಸ್ ನಾಟ್ ರೈಟ್ ಅ ನಾವೆಲ್ ಅಂತಕ್ಕಂಥದ್ದು ಬರಿತೀರಿ. ಇದು ನಿಮ್ ಆನ್ಸರ್ ಆಗ್ತದ. ಓಕೆ, ಈಗ ಇನ್ನೊಂದು ಸೆಂಟೆನ್ಸ್ ಕೊಡ್ತೀನಿ ನೋಡ್ರಿ. ದೇ ವಾಚ್ ಅ ನ್ಯೂ ಮೂವಿ. ದೇ ವಾಚ್ ಅ ನ್ಯೂ ಮೂವಿ. ಓಕೆ, ಅವರು ಹೊಸ ಮೂವಿಯನ್ನ ನೋಡಿದ್ರು. ದೇ ವಾಚ್ ಅ ನ್ಯೂ ಮೂವಿ. ಇದನ್ನ ನೆಗೆಟಿವ್ ಮಾಡ್ರಪ್ಪ ಯಾರಾದ್ರು ಅಂದಾಗ ನೀವು ಹೆಂಗ್ ನೆಗೆಟಿವ್ ಮಾಡ್ತೀರಿ ನೋಡ್ರಿ. ಇದನ್ನ ಹೆಂಗ್ ನೆಗೆಟಿವ್ ಮಾಡ್ಬೇಕಂದ್ರ, ದೇ ಇಲ್ಲಿ ಎಸ್ ಇಲ್ಲ ಏನಿಲ್ಲ ಅಂದಾಗ ಏನ್ ಬಳಸ್ತೀರಿ, ಡೂ ನಾಟ್. V1 ಏನೈತಿ, ವಾಚ್ ಅ ನ್ಯೂ ಮೂವಿ ಅಂತಕ್ಕಂಥದ್ದನ್ನ ನೀವೇನ್ ಮಾಡ್ತೀರಿ, ಇಲ್ಲೇ ಬಳಸ್ತೀರಿ. ಓಕೆ, ಹಂಗಿದ್ದಾಗ ನೀವು ಎಲ್ಲೆಲ್ಲಿ ಏನೇನು ಬಳಸ್ಬೇಕಾದಿಲ್ಲ, ಐ, ವಿ, ಯು, ದೇ ಇದ್ದಾಗ ಡು ನಾಟ್ ಬಳಸ್ಬೇಕು ಅಥವಾ ಡೂ ನಾಟ್ ಬಳಸ್ಬೇಕು. ಅದೇ ರೀತಿಯಾಗಿ ಹಿ, ಶಿ, ಇಟ್ ಇದ್ದಾಗ ಏನು ಬಳಸ್ತೀರಿ, ಡಸಂಟ್ ಅಥವಾ ಡಸ್ ನಾಟ್ ಬಳಸ್ತೀರಿ. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂತಹ ಕಾನ್ಸೆಪ್ಟ್, ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್. ಈ ಒಂದು ವಿಡಿಯೋ ಒಳಗ ನೀವು ಪಾಸಿಟಿವ್ ಸೆಂಟೆನ್ಸ್ ಅನ್ನ ಮತ್ತು ನೆಗೆಟಿವ್ ಸೆಂಟೆನ್ಸ್ ಅನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ಕಲೀರಿ. ನೆಕ್ಸ್ಟ್ ಯಾವ ರೀತಿ ಇಂಟ್ರಾಗೇಟಿವ್ ಮಾಡಬೇಕು, ಯಾವ ರೀತಿ ಕ್ವಶನ್ ಟ್ಯಾಗ್ ಮಾಡ್ಬೇಕು ಅನ್ನೋದು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಎಸ್, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಇವುಗಳು ಬಹಳಷ್ಟು ಬೇಕಾಗ್ತಾವ. ಇವುಗಳನ್ನ ಏನ್ ಮಾಡ್ರಿ, ನಿಮ್ ಕಡೆ ಆಲ್ಮೋಸ್ಟ್ ಅಲ್ಲಿ ಬರ್ದು ಇಟ್ಕೊಡ್ರಿ. ಯಾಕಂದ್ರೆ ಡೂ, ಡಸ್, ಡಿಡ್ ಅಂತಕ್ಕಂಥ ಕಾನ್ಸೆಪ್ಟ್ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ಕಾನ್ಸೆಪ್ಟ್. ಹೌದಾ, ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕು, ಅದನ್ನ ಚೆನ್ನಾಗಿ ಬರ್ದು ಇಟ್ಕೊಳ್ಬೇಕು. ಓಕೆ, ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಯ್ತ್ರಿ? ಅಂಡರ್ಸ್ಟ್ಯಾಂಡ್ ಆಗಕತ್ತೈತಿ. ಡೂ ಮತ್ತು ಡಸ್ ಅನ್ನ ಎಲ್ಲೆಲ್ಲಿ ಬಳಸಬೇಕು ಅನ್ನೋದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇನ್ನು ಡಿಡ್ ಏನಿದ, ಈ ಡಿಡ್ ಏನಪ್ಪಾ ಇದ ಅಂತಕ್ಕಂಥದ್ದು ಒಂದು ದೊಡ್ಡ ತಲೆಬ್ಯಾನೆ ಆಗಿಬಿಡುತ್ತೆ. ಓಕೆ, ಈ ಡಿಡ್ ಅಂತಕ್ಕಂಥದ್ದು ಏನಾಗ್ತದ, ಒಂದು ದೊಡ್ಡ ತಲೆಬ್ಯಾನೆ ಆಗ್ತದ. ಈ ಡಿಡ್ ಅನ್ನ ಯಾವ ರೀತಿ ಬಳಸಬೇಕು ಅನ್ನೋದನ್ನ ನೋಡೋಣ. ರಾಮು ಏಟ್ ಆನ್ ಆಪಲ್. ರಾಮು ಏನ್ ಮಾಡ್ತಾನ್ರಿ, ಒಂದು ಆಪಲ್ ಅನ್ನ ತಿಂತಾನ. ರಾಮು ಏಟ್ ಆನ್ ಆಪಲ್. ಇಲ್ಲಿ ಇರ್ತಕ್ಕಂಥದ್ದು ಏನಿದು, V2. ಇಲ್ಲಿರೋದೇನು, V2. ರಾಮು ಹಣ್ಣನ್ನು, ಸೇಬು ಹಣ್ಣನ್ನು ತಿಂದಿದ್ದ. V2 ಬಂದಿದೆ. V2 ಬಂದಾಗ ಅಲ್ಲಿ V1 ಬಂದಾಗ ಪ್ರೆಸೆಂಟ್ ಟೆನ್ಸ್ ಒಳಗೆ ಡೂ ಮತ್ತು ಡಸ್ ಬಳಸಿರಿ. ಇಲ್ಲಿ ರಾಮು ಈಟ್ಸ್ ಆನ್ ಆಪಲ್ ಇದ್ದಾಗ ಅದನ್ನ ಡಸ್, ರಾಮು ಡಸ್ ನಾಟ್ ಈಟ್ ಆನ್ ಆಪಲ್ ಅಂತಕ್ಕಂಥದ್ದನ್ನ ಹೇಳ್ತಿದ್ವಿ. ಸರ್ ಇಲ್ಲಿ ಏನ್ ಮಾಡ್ಬೇಕು, ಯಾವಾಗ V2 ಬರ್ತದ, ಯಾವಾಗ ಈ V2 ಬರ್ತದ ಅವಾಗ ಏನ್ ಮಾಡ್ತೀರಿ ನೋಡ್ರಿ, ರಾಮು ಇದ್ದಕ್ಕಿದ್ದಂಗ ಬರ್ಕೊಳ್ತೀರಿ. ರಾಮು ನಾಟ್ ಏಟ್ ಅಂತಕ್ಕ ಫಾರ್ಮಲ್ ಆಗಿ ಅನ್ನಕ್ ಬರಂಗಿಲ್ಲ. ಅವಾಗ ಏನ್ ಬಳಸ್ತೀರಿ ಅಂದ್ರ V2 ಫಾರ್ಮ್ ಆಗಿರ್ತಕ್ಕಂಥ ಡೂ ದ V2 ಫಾರ್ಮ್ ಬಳಸ್ಬೇಕು. ರಾಮು ಡಿಡ್ ನಾಟ್. ಓಕೆ, ಡಿಡ್ ನಾಟ್ ಬಳಸಿದ್ರಿ. ಇಲ್ಲಿ ಆಲ್ರೆಡಿ ಏನ ಡಿಡ್ ಅನ್ನೋದು V2 ಐತಿ. ಇದನ್ನ ಬಳಸಿರೋದ್ರಿಂದ ಇಲ್ಲಿ ಮುಂದೆ ಏನ್ ಬಳಸ್ತೀರಿ ಅಂದ್ರೆ ಈ ತರದ ನಾರ್ಮಲ್ ಏನೈತಿ, V1 ಏನೈತಿ,
ರಾಮು ಡಿಡ್ ನಾಟ್ ಈಟ್ ಆನ್ ಆಪಲ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ರಾಮು ಡಿಡ್ ನಾಟ್ ಈಟ್ ಆನ್ ಆಪಲ್. ನಾ ಏನ್ ಹೇಳಿ ನಿಮ್ಗೆ, ಯಾವಾಗ ಡೂ ಬರ್ತದ, ಯಾವಾಗ ಡಸ್ ಬರ್ತದ, ಯಾವಾಗ ಡಿಡ್ ಬರ್ತದ, ಅವಾಗ ಏನ್ ಬಳಸ್ತೀರಿ, V1 ಬಳಸ್ತೀರಿ, ಬ್ಯಾರೆ ಏನು ಬಳಸೋಂಗಿಲ್ಲ. ನೋಡ್ರಿ, ಇಷ್ಟ ಕಾನ್ಸೆಪ್ಟ್. ಓಕೆ, ಇದ ಕಾನ್ಸೆಪ್ಟ್ ಅಂತ ತಿಳ್ಕೊಡ್ರಿ. ಇದ ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡ್ರ ಮಾತ್ರ ನಿಮಗೆ ಏನಾಕೈತಿ, ಅಂಡರ್ಸ್ಟ್ಯಾಂಡ್ ಆಕೈತಿ. ಇಲ್ಲಾಂದ್ರೆ ಅಂಡರ್ಸ್ಟ್ಯಾಂಡ್ ಆಗುದಿಲ್ಲ. ಓಕೆ, ಇನ್ನೊಂದು ನೋಡ್ರಿ, ದೇ ವಾಚ್ಡ್ ಮೂವಿ. ದೇ ವಾಚ್ಡ್ ಮೂವಿ. ದೇ ವಾಚ್ಡ್ ಅ ಮೂವಿ ಆಗಲೇ ಬರ್ದಿದ್ವಲ್ರಿ. ಆಗಲೇ ದೇ ವಾಚ್ ಅ ಮೂವಿ ಇತ್ತು, ಈ ದೇ ವಾಚ್ಡ್ ಅಂತ ತಗೊಂಡ್ವಿ. ಇಲ್ಲಿ VT ಇರೋದ್ರಿಂದ ಏನ್ ಬಳಸ್ತೀರಿ, ಪಟ್ ಪಟ್ ಮನಸ್ಸಿನಾಗ ಅನ್ಕೊಂತ ಇರ್ಬೇಕು ನೀವು. ದೇ ಡಿಡ್ ನಾಟ್, ಆಲ್ರೆಡಿ VT ಇರೋದ್ರಿಂದ ಡಿಡ್ ಬಂದಾಗ V1 ಬಳಸಬೇಕು. ದೇ ಡಿಡ್ ನಾಟ್ ವಾಚ್ ಅ ಮೂವಿ ಅಂತಕ್ಕಂಥದ್ದು ಬರ್ದು ಬಿಟ್ರಿ ಅಂದ್ರೆ ನಿಮ್ಮ ಆನ್ಸರ್ ಏನಾಕೈತಿ, ಡನ್. ನಿಮ್ಮ ಆನ್ಸರ್ ಏನಾಕೈತಿ, ಡನ್ ಆಕೈತಿ. ಅದೇ ರೀತಿಯಾಗಿ ಏನ್ ಮಾಡೋಣ ಅಂದ್ರೆ ನಾವು ಕೆಲವೊಂದಿಷ್ಟು ನಿಮ್ಗೆ ಕ್ವಶನ್ಗಳು ಕೊಡ್ತೇನೆ, ಚಾಲೆಂಜಿಂಗ್ ಕ್ವಶನ್ಗಳು ಕೊಡ್ತೇನೆ. ಅದಕ್ಕೆ ಯಾರು ಆನ್ಸರ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ. ಓಕೆ, ಕ್ವಶನ್ಸ್ಗಳು ಕೊಡ್ಲಿ. ಕ್ವಶನ್ಸ್ಗಳು ಎವ್ರಿ ಕ್ಲಾಸ್ ಒಳಗೆ ಕೊಟ್ಟಿರ್ತೀನಿ, ಈ ಕ್ಲಾಸ್ ಒಳಗೂ ಕೊಡ್ತೀನಿ. ಓಕೆ, ಯಾರು ಆನ್ಸರ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೋಡು. ಎಸ್, ನೋಡ್ರಿ, ಐ ಗೋ ಟು ಸ್ಕೂಲ್. ಓಕೆ, ಇದನ್ನ ಏನ್ ಮಾಡ್ಬೇಕು, ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕು. ಏನ್ ಮಾಡ್ಬೇಕು, ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕು. ಐ ಡಿಡ್ ನಾಟ್ ಅಟೆಂಡ್ ದ ಕ್ಲಾಸ್. ಇದನ್ನ ಏನ್ ಮಾಡ್ಬೇಕು, ಪಾಸಿಟಿವ್ ಸೆಂಟೆನ್ಸ್ ಮಾಡ್ಬೇಕು. ರಾಮು ಡಸ್ ನಾಟ್ ಬ್ರಿಂಗ್ ಅ ಬಾಕ್ಸ್. ರಾಮು ಡಸ್ ನಾಟ್ ಬ್ರಿಂಗ್ ಅ ಬಾಕ್ಸ್. ಇದನ್ನ ಏನ್ ಮಾಡ್ಬೇಕು, ಪಾಸಿಟಿವ್ ಸೆಂಟೆನ್ಸ್ ಮಾಡ್ಬೇಕು. ಎವ್ರಿವನ್ ನೋಡ್ರಿ, ವಿ ಡು ನಾಟ್ ಸೆಲೆಬ್ರೇಟ್ ಫೆಸ್ಟಿವಲ್. ಪಾಸಿಟಿವ್ ಸೆಂಟೆನ್ಸ್ ಮಾಡ್ಬೇಕ್ರಿ. ರಾಜು ಬಾಟ್ ಅ ನ್ಯೂ ಕಾರ್. ಇದನ್ನ ಏನ್ ಮಾಡ್ಬೇಕು, ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕು. ಇವು 5 ಚಾಲೆಂಜಿಂಗ್ ಕ್ವಶನ್ಸ್. ಓಕೆ, 5 ಏನಿವ ಚಾಲೆಂಜಿಂಗ್ ಕ್ವಶನ್ಸ್. ಯಾರು 5ಕ್ಕೆ 5 ಕಮೆಂಟ್ ಮಾಡ್ತೀರಿ, ಯಾರು 5ಕ್ಕೆ 5 ಕಮೆಂಟ್ ಅನ್ನ ರೈಟ್ ಆಗಿ ಮಾಡ್ತೀರಿ, ನಾ ಅವ್ರಿಗೆ ಪರ್ಸನಲ್ ಏನ್ ಮಾಡ್ತಾನೋ ರಿಪ್ಲೈ ಮಾಡ್ತೀನಿ. ಓಕೆ, ನಾ ಆ ಕಮೆಂಟಿಗೆ ಪರ್ಸನಲಿ ರಿಪ್ಲೈ ಮಾಡ್ತೀನಿ, ನಾನೇ ಬರ್ತೀನಿ. ಓಕೆ, ನೋಡ್ರಿ, ಈ ತರನಾಗಿರ್ತಕ್ಕಂತಹ ಕಾನ್ಸೆಪ್ಟ್ಗಳು ಬಹಳಷ್ಟು ಮುಖ್ಯ ಆಗಿರ್ತಾವ. ಇಲ್ಲಿ ಕಾನ್ಸೆಪ್ಟ್ ಡಿಡ್ ಅನ್ನ ಯಾವ ರೀತಿ ಬಳಸ್ತೀರಿ, ಅದೇ ರೀತಿಯಾಗಿ ಡೂ ಮತ್ತು ಡಸ್ ಅನ್ನ ಯಾವ ರೀತಿ ಬಳಸ್ತೀರಿ. ಎಸ್, ಇದನ್ನೆಲ್ಲ ಹೇಳಿದ್ನಿ. ಇನ್ನೊಂದು ಕೊಡ್ತೇನೆ ಇಲ್ಲಿ ನಿಮ್ಮ ಕ್ವಶನ್. ಯಾವ್ದಂದ್ರ, ಡೂ ಅನ್ನೋದು ಯಾವ ಟೆನ್ಸ್, ಡಸ್ ಅನ್ನೋದು ಯಾವ ಟೆನ್ಸ್, ಡಿಡ್ ಅನ್ನೋದು ಯಾವ ಟೆನ್ಸ್. ಇದನ್ನ ಏನ್ ಮಾಡ್ಬೇಕು ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಎಸ್, ತಿಳಿಸ್ತೀರಿ. ಅದೇ ರೀತಿಯಾಗಿ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಯ್ತಂತ ಅನ್ಕೋತೀನಿ ರೀ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನ್ ಮಾಡ್ತೀನಿ ಅಂದ್ರೆ, ಡಿಡ್ ಅನ್ನ ಇಂಟ್ರಾಗೇಟಿವ್ ಯಾವ ರೀತಿ ಮಾಡಬೇಕು, ಅದರ ಕ್ವಶನ್ ಟ್ಯಾಗ್ ಯಾವ ರೀತಿ ಮಾಡಬೇಕು, ಅದೇ ರೀತಿಯಾಗಿ ಅದರ ಮೇಲೆ ಬರ್ತಕ್ಕಂತಹ ಕ್ವಶನ್ಸ್ ಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತಕ್ಕಂಥದ್ದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ವಿಡಿಯೋಗೋಸ್ಕರ ಕಾಯ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿಯಿಂದ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್.